ಈ ದಿನ ಅಕ್ಷಯ ತೃತೀಯ. ನಮ್ಮ ಇದು ಸಂಪ್ರದಾಯದಲ್ಲಿ ತುಂಬ ಇದು ಪುಣ್ಯಪ್ರದವಾದಂಥ ದಿನ. ನಮ್ಮ ಈ ಸಂಸ್ಥೆ ಏನಿದೆ ಲೋಕಶಿಕ್ಷಣ ಟ್ರಸ್ಟು, ಇದರ ಎಲ್ಲ ನಮ್ಮ ಪ್ರಕಟಣೆಗಳು ಸಹ ಒಂದೊಂದು ವಿಶೇಷ ಏನು ಅಂದರೆ, ನಮ್ಮ ಒಂದು ಸಂಸ್ಕೃತಿಗೆ, ನಮ್ಮ ಧರ್ಮಕ್ಕೆ ಯಾವುದು ಒಂದು ಶ್ರೇಷ್ಠ ದಿನವೋ ಆ ದಿನಗಳಲ್ಲೇ ಪ್ರಾರಂಭ ಮಾಡಿರುವಂಥದ್ದು ಹಿರಿಯರು. ಸಂಯುಕ್ತ ಕರ್ನಾಟಕ ಅಕ್ಷಯ ತೃತೀಯದ ದಿನ ಪ್ರಾರಂಭ ಆಗಿದೆ 33ನೇ ಇಸ್ವಿಯಲ್ಲಿ. ಕರ್ಮವೀರ ರಥಸಪ್ತಮಿಯ ದಿನ ಪ್ರಾರಂಭ ಆಗಿದೆ 1921ರಲ್ಲಿ. ಕಸ್ತೂರಿಯು ಸಹ ಅದೇ ರೀತಿ ಪ್ರಾರಂಭ ಆಗಿರುವಂಥದ್ದು ಶುಭ ದಿನಗಳಲ್ಲಿ. ಸೊ ಹೀಗಾಗಿ ಇದು ಒಂದು ಆ ಸಂಕಲ್ಪ ಏನು ಅಂತಂದರೆ, ಪತ್ರಿಕೆಗಳು ಸಮಾಜಮುಖಿ ಆಗಬೇಕು. ಆದರೆ ಸಮಾಜಮುಖಿ ಆಗುವುದು ಅಂತಂದರೆ ಏನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಧರ್ಮ ಅಂದ ತಕ್ಷಣ ನಾವು ರಿಲಿಜನ್ ಅಂತ ತಗೋಬಾರ್ದು. ಯಾವುದು ಆಚರಣೆಯಲ್ಲಿ ಇರಬೇಕಾದ ಒಂದು ಮೌಲ್ಯವೋ ಅದು ಧರ್ಮ. ಆ ದೃಷ್ಟಿಯಿಂದ ಪತ್ರಿಕಾ ಧರ್ಮ ಅಂತ ಹಿಂದ್ಲವರು ಗುರುತಿಸ್ತಾ ಇದ್ದರು. ಪತ್ರಿಕೆಯ ಆಚರಣೆಯೂ ಒಂದು ಧರ್ಮ ಅಂತ. ಆ ಒಂದು ಸದುದ್ದೇಶದಿಂದ ನಮ್ಮ ಪತ್ರಿಕಾ ಸಮೂಹ ಪ್ರಾರಂಭ ಆಗಿದ್ದು. ಸಾಮಾಜಿಕ ಧರ್ಮವನ್ನು ಪಾಲಿಸಬೇಕು, ರಾಜಧರ್ಮ ಪಾಲಿಸ್ತಾ ಇದ್ದಾರೆಯೇ ಅಲ್ವೇ ಅನ್ನೋದನ್ನು ಗಮನಿಸಬೇಕು, ಜನಹಿತವನ್ನು ಗಮನಿಸಬೇಕು. ಈ ದೃಷ್ಟಿಯಿಂದ ನಮ್ಮ 3 ಪತ್ರಿಕೆಗಳು ವಿಶೇಷವಾಗಿ ನಡೀತಾ ಇದೆ. ಈ ದಿವಸ ಸಂಯುಕ್ತ ಕರ್ನಾಟಕದ 93 ವರ್ಷಗಳನ್ನು ಕಳೆದು, ವಸಂತ ಅಂತಲೂ ಹೇಳ್ಬೋದು, ವಸಂತ ಋತುವಿನಲ್ಲೇ ಪ್ರಾರಂಭ ಆಗಿದ್ದದು. 93 ವಸಂತಗಳನ್ನು ಕಳೆದು 94ನೇ ವಸಂತಕ್ಕೆ ಕಾಲಿಟ್ಟಿದೆ. 100ನೇ ವರ್ಷದತ್ತ ದಾಪುಗಾಲು ಇಡ್ತಾ ಇದೆ ಸಂಯುಕ್ತ ಕರ್ನಾಟಕ. ಅದು ಒಂದು ಇತಿಹಾಸ ನಿರ್ಮಿಸುತ್ತೆ ಈ ಪತ್ರಿಕೆ. 100 ವರ್ಷ ತಲುಪದಂಥ ಮೊದಲನೇ ದಿನಪತ್ರಿಕೆ ಅಂತ ಕರ್ನಾಟಕದ ಒಂದು ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಒಂದು ಅಚ್ಚಳಿಯದ ಒಂದು ದಾಖಲೆ ಮಾಡುವಂಥ ಸಾಧ್ಯತೆ ಇರೋದು ಈಗ ಸಂಯುಕ್ತ ಕರ್ನಾಟಕಕ್ಕೆ ಮಾತ್ರ. ಪತ್ರಿಕೆ ದೃಷ್ಟಿಯಿಂದ ಇದು 2ನೇ ಪತ್ರಿಕೆ. ಮೊದಲನೇ ಒಂದು ಯಾವುದೇ ಪತ್ರಿಕೆ ತಗೊಂಡ್ರೂ ಮೊದಲನೇ ಪತ್ರಿಕೆ ಕರ್ಮವೀರ ಶತಮಾನೋತ್ಸವವನ್ನು ಈಗಾಗಲೇ ಕಂಡಿದೆ. ದಿನಪತ್ರಿಕೆ ಅಂತ ತಗೊಂಡಾಗ ಮೊದಲನೇ ಪತ್ರಿಕೆಯಾಗಿ ಸಂಯುಕ್ತ ಕರ್ನಾಟಕ ದಾಪುಗಾಲಿಡ್ತಾ ಇದೆ ಶತಮಾನದತ್ತ. ಈಗ 94ಕ್ಕೆ ಕಾಲಿಟ್ಟಿರುವ ಶುಭ ಸಂದರ್ಭ ಇದು. ಎಲ್ರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ಲ ಕರ್ನಾಟಕದ ಎಲ್ಲ ಓದುಗರಿಗೂ ಮತ್ತು ನಮ್ಮ ಏಜೆಂಟ್ಸು ಹಾಗೂ ನಮ್ಮ ಎಲ್ಲ ಸಂಯುಕ್ತ ಕರ್ನಾಟಕದ ಕಾರ್ಮಿಕರಿಗೂ ಸಂಯುಕ್ತ ಕರ್ನಾಟಕದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವಿಶ್ ಮಾಡ್ತಾ ಇದ್ದೀನಿ.